ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತರ. ಶಿರ್ಸಿ ಸೀರೀಸಲ್ಲಿ 2ನೇ ವಿಡಿಯೋ ಇದು. ಹಿಂದಿನ ವಿಡಿಯೋದಲ್ಲಿ ನಾವು ನಮ್ಮೂರಿಂದ ಶಿರ್ಸಿಗೆ ಬಂದಿದ್ದು ಮತ್ತು ಅಲ್ಲಿಂದ ಯಾಣ ಕೇವ್ಸಿಗೆ ಹೋಗಿದ್ದು ನೋಡಿರ್ತೀರ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋನು ಚೆಕ್ಔಟ್ ಮಾಡಿ. ಸೊ ನಾವೀಗ ಯಾಣ ಕೇವ್ಸಿಂದ ವಿಭೂತಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಯಾಣ ಕೇವ್ಸಿಂದ ವಿಭೂತಿ ಫಾಲ್ಸ್ ಜಾಸ್ತಿ ದೂರ ಇಲ್ಲ, ಒಂದು 10 ಕಿಲೋಮೀಟ್ರ್ ಆಗ್ಬೋದು, 9-10 ಕಿಲೋಮೀಟ್ರ್ ಅಷ್ಟೇ, ಒಂದು 15-20 ನಿಮಿಷದ ದಾರಿ ಅಷ್ಟೇ. ಬಟ್ ಫಾಲ್ಸಲ್ಲಿ ನೀರು ಇದೆಯಾ ಇಲ್ವೋ ಗೊತ್ತಿಲ್ಲ. ಏಪ್ರಿಲ್ ಟೈಮಲ್ಲಿ ಫಾಲ್ಸಲ್ಲೆಲ್ಲೂ ಅಷ್ಟೇನು ನೀರಿರಲ್ಲ ಅನ್ಕೊಂತೀನಿ. ಆದರೂ ಬಾಯ್ಸು ಫಾಲ್ಸಿಗೆ ಹೋಗ್ಬೇಕು ಅಂತ ಇದ್ದಾರೆ. ಸೊ ಸುಮ್ಮನೆ ಹೋಗಿ ದೂರದಿಂದ ಫಾಲ್ಸ್ ನೋಡ್ಕೊಂಬರೋದೇನ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ವಿಭೂತಿ ಫಾಲ್ಸ್ ನೋಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಗೋಕರ್ಣ ಬೇರೆ ಹೋಗಬೇಕು. ಗೋಕರ್ಣ ಮುಗಿಸಿ ರಾತ್ರಿ ಅಷ್ಟೊತ್ತಿಗೆ ಮತ್ತೆ ಊರಿಗೆ ವಾಪಸ್ ಬೇರೆ ಹೋಗಬೇಕು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಆದರೆ ಯಾರು ಲೈಕ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬು ಮಾಡ್ತಾಯಿಲ್ಲ ಚಾನಲಿಗೆ. ವಿಡಿಯೋ ಯಾರ್ಯಾರು ನೋಡ್ತಾಯಿದ್ರೋ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ವಿಭೂತಿ ಫಾಲ್ಸಲ್ಲಿ ಸಿಗೋಣ. ನೋಡ್ಸಿ ನಿಮ್ಮಂತರಿಗೆ ಬರ್ತಿರೋದು ಬೋರ್ಡ್. ಪಾರ್ಕಿಂಗಿಂದ ನೀವು ಒಂದು 500 ಮೀಟ್ರ್ ನಡ್ಕೊಂಡು ಹೋಗ್ಬೇಕು ಫಾಲ್ಸ್ ನೋಡೋಕ್ಕೆ. ಸ್ಟಾರ್ಟಿಂಗಲ್ಲಿ ಈ ಥರ ಸ್ಟೆಪ್ಸ್ ಇದ್ದಾವೆ. ಮುಂದೆ ಹೋಗ್ತಾ ಹೋಗ್ತಾ ಕಾಡಲ್ಲಿ ಕಾಲ್ದಾರಿಲಿ ಹೋಗ್ಬೇಕು. ಫಾಲ್ಸಿಗೆ ಹೋಗೋ ದಾರಿ ಮಾತ್ರ ತುಂಬ ಚೆನ್ನಾಗಿದೆ. 2 ಕಡೆ ಫುಲ್ ಮರ ಇದ್ದಾವೆ, ಹಂಗಾಗಿ ಅಷ್ಟೇನು ಬಿಸಿಲು ಅನ್ಸಲ್ಲ. ಆರಾಮಾಗಿ ಫಾಲ್ಸ್ವರೆಗೂ ನಡ್ಕೊಂಡೇ ಹೋಗ್ಬೋದು. ಈಗ ನೀವು ನೋಡ್ತಾ ಇರೋದೇ ವಿಭೂತಿ ಫಾಲ್ಸ್. ನೋಡ್ಬೋದು ನೀವು, ತುಂಬಾ ಜನ ಇದ್ದಾರೆ. ಸೊ ವೀಕೆಂಡಲ್ಲಿ ಬರೋದನ್ನ ಅವಾಯ್ಡ್ ಮಾಡಿ. ವೀಕೆಂಡಲ್ಲಿ ಇಲ್ಲಿ ತುಂಬಾ ಜನ ಬರ್ತಾರೆ. ಫಾಲ್ಸು 3 ಸ್ಟೆಪ್ಪಲ್ಲಿ ಬೀಳುತ್ತೆ ನಿಮಗೆ. ಸೊ ಮೇಲಿನವರೆಗೂ ಹೋಗ್ಬೋದು. ಸೊ ರೈಟ್ ಸೈಡಿಂದ ನೀವು ನಡ್ಕೊಂಡು ಮೇಲೆ ಹೋದರೆ ಟಾಪ್ವರೆಗೂ ಹೋಗ್ಬೋದು. ಫಾಲ್ಸಲ್ಲಿ ತುಂಬಾ ಕಾಲು ಜಾರುತ್ತಲ್ಲಿ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಮೇಲೆ ಹೋಗುವಾಗ. ಟೈಮ್ 2 ಗಂಟೆ ಆಗಿದೆ. ನಾವು ವಿಭೂತಿ ಫಾಲ್ಸ್ ಎಲ್ಲ ನೋಡ್ಕೊಂಡು ಈಗ ಗೋಕರ್ಣ ಕಡೆ ಹೋಗ್ತಾ ಇದೀವಿ. ವಿಭೂತಿ ಫಾಲ್ಸ್ ತುಂಬಾನೇ ಚೆನ್ನಾಗಿದೆ. ಒಂದು 2-3 ಸ್ಟೆಪ್ಸ್ ತರ ಬೀಳುತ್ತೆ ನೀರ್ ನಿಮ್ಗೆ. ಸೊ ಮೇಲಿನವರೆಗೂ ಹೋಗ್ಬೋದು ನೀವು. ಮಳೆಗಾಲದಲ್ಲೆಲ್ಲ ಬಂದ್ರೆ ಹತ್ರ ಹೋಗಕ್ ಆಗಲ್ಲ ಅನ್ಸುತ್ತೆ ಫಾಲ್ಸ್ ಅಲ್ಲಿ. ಈಗ ಸ್ವಲ್ಪ ನೀರ್ ಕಡಿಮೆ, ಸೊ ಹಂಗಾಗಿ ನೀರಲ್ಲಿ ಆಟ ಆಡಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಫಾಲ್ಸ್. ಬಟ್ ವೀಕ್ ಡೇಸ್ ಅಲ್ಲಿ ಬಂದ್ರೆ ತುಂಬಾನೇ ಕ್ರೌಡ್ ಇರುತ್ತೆ. ನೀವು ಇಲ್ಲ ಅಂದ್ರೆ ಬೆಳಗ್ಗೆ ಬೇಗ ಬರ್ಬೇಕು. ಬೇಗ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಅಷ್ಟರಲ್ಲೇ ಮತ್ತೆ ಜನ ಬರ್ತಾರೆ. ತುಂಬಾನೇ ಜನ ಇದ್ರು ಇವತ್ತು ಶನಿವಾರ. ಸೊ ಹಂಗಾಗಿ ಕ್ರೌಡ್ ಜಾಸ್ತಿನೇ. ಅಂದ್ರೆ ಇಲ್ಲಿ ಲೋಕಲ್ ಅವ್ರು ಯಾರು ಜಾಸ್ತಿ ಇಲ್ಲ, ಎಲ್ಲ ಆಂಧ್ರ ಅವರೆಲ್ಲ ಜಾಸ್ತಿನೇ ಬರ್ತಾ ಇದಾರೆ ಫಾಲ್ಸ್ ಕಡೆ. ಸೊ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ವೀಕ್ ಡೇಸ್ ಅಲ್ಲಿ ಬನ್ನಿ. ವೀಕ್ ಡೇಸ್ ಅಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಫಾಲ್ಸ್ ಅಲ್ಲಿ ನೀವು. ಸೊ ಈಗ ವಿಭೂತಿ ಫಾಲ್ಸ್ ಇಂದ ಗೋಕರ್ಣ ಒಂದು 45 ಕಿಲೋಮೀಟರ್ ಆಗುತ್ತೆ. ಟೈಮ್ 2 ಗಂಟೆ ಆಗಿರೋದ್ರಿಂದ ನಾವು ಇನ್ನೂ ಲಂಚ್ ಬೇರೆ ಮಾಡಿಲ್ಲ. ನೋಡೋಣ ಅಂದ್ರೆ ಎಲ್ಲಾದ್ರೂ ಹೈವೇ ಅಲ್ಲೆಲ್ಲಾದ್ರೂ ಊಟ ಮಾಡ್ಕೊಂಡು ನೆಕ್ಸ್ಟ್ ಗೋಕರ್ಣ ಬೀಚಿಗೆ ಹೋಗ್ಬೇಕು. ಸೊ ಇನ್ನು ನಾನು ನಿಮ್ಗೆ ಗೋಕರ್ಣದಲ್ಲಿ ಸಿಗ್ತೀನಿ. 2 hours later. ಟೈಮು 4 ಗಂಟೆ ಆಗಿದೆ. ನಾವೀಗ ಗೋಕರ್ಣದಲ್ಲಿ ಇದ್ದೀವಿ. ಮಹಾಬಲೇಶ್ವರ ದೇವಸ್ಥಾನ ಇದೆಯಲ್ಲ, ಅದ್ರ ಎದುರುಗಡೆನೆ ಮೇನ್ ಬೀಚ್. ದೇವಸ್ಥಾನದ ಎಂಟ್ರೆನ್ಸ್ ಇಂದ ಒಂದು 200 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬೀಚ್. ನೋಡೋಣ ಬಾಯ್ಸ್ ಬೀಚಲ್ಲಿ ಇಲ್ಲಿ ಇಳಿಯೋಣ ಬೇಡ ಅಂತ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಓಮ್ ಬೀಚಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಓಮ್ ಬೀಚಲ್ಲಿ ನೀರಿಗೆ ಇಳಿಯೋದಾದರೆ ಇಲ್ಲಿ ಜಸ್ಟ್ ಬೀಚ್ ಹತ್ರ ಸುಮ್ಮನೆ ಹೋಗಿ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಓಮ್ ಬೀಚಿಗೆ ಹೋಗ್ತೀವಿ. ಸೊ ನಾವಿನ್ನೂ ಸನ್ಸೆಟ್ ನೋಡ್ಕೊಂಡು ಮತ್ತೆ ವಾಪಸ್ ಊರಿಗೆ ಬೇರೆ ಹೋಗ್ಬೇಕು. ಇಲ್ಲಿಂದ ಒಂದು 180-200 ಕಿಲೋಮೀಟರ್ಸ್ ಆಗುತ್ತೆ ನಮ್ಮೂರು. ಸೊ ಗಾಡಿಯೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ, ಕಾರ್ ಆಲ್ರೆಡಿ. ಸೊ ಇಲ್ಲೇ ಸಂತೃಪ್ತಿ ವೆಜ್ ಅಂತ ಹೋಟೆಲ್ ಇತ್ತು ಬೀಚ್ ಹತ್ರನೇ, ಅಲ್ಲೇ ಊಟ ಮಾಡ್ಕೊಂಡು ಮತ್ತೆ ಬೀಚ್ ಕಡೆ ಹೋಗ್ತಾ ಇದ್ದೀವಿ.
ಪಾರ್ಕಿಂಗ್ ಆ ಕಡೆನೇ ಇದೆ ಬೀಚ್. ಹೋಗೋಣ ಒಂದ್ಸರಿ ಬೀಚ್ ಕಡೆ ಹೋಗಿ ತೋರಿಸ್ತೀನಿ. ಈ ಬೀಚಲ್ಲಿ ನೀರಿಗೆ ಇಳಿಯೋದು ಬೇಡ ಅಂತ ಡಿಸೈಡ್ ಮಾಡಿದ್ರು ಬಾಯ್ಸ್. ಓಮ್ ಬೀಚಲ್ಲಿ ನೀರಿಗೆ ಇಳಿಯೋಣ ಅಂತ. ಸೊ ಇಲ್ಲಿ ನೋಡಿ, ಈ ಬೀಚಲ್ಲಿ ನಿಮಗೆ ಒಂಟೆನೂ ಇದ್ದಾವೆ. ಒಂಟೆ ರೈಡ್ ಮಾಡಬೇಕು ಅಂದರೆ ಈ ಬೀಚ್ ದೇವಸ್ಥಾನದಿಂದ ಜಾಸ್ತಿ ದೂರ ಇಲ್ಲ, ಒಂದು 200 ಮೀಟ್ರ್ ಆಗುತ್ತೆ ಅಷ್ಟೇ. ಇವಾಗ ಆರಾಮಾಗಿ ಬರ್ಬೋದು ದೇವಸ್ಥಾನದಿಂದ, ಮಹಾಬಲೇಶ್ವರ ದೇವಸ್ಥಾನದಿಂದ. ಲೈಫ್ ಗಾರ್ಡ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಈಗ ಮೇನ್ ಬೀಚಿಂದ ಓಮ್ ಬೀಚ್ ಕಡೆ ಹೋಗ್ತಾ ಇದೀವಿ. ಒಂದು 8 ಕಿಲೋಮೀಟರ್ ತೋರಿಸ್ತಾ ಇದೆ, ಬಟ್ 20 ನಿಮಿಷ ತೋರಿಸ್ತಾ ಇದೆ 8 ಕಿಲೋಮೀಟರ್ಗೆ. ರೋಡ್ ಎಲ್ಲ ತುಂಬಾ ಚಿಕ್ಕ ರೋಡ್ಗಳು ನೋಡಿ, ಇಷ್ಟೇ ರೋಡ್ ಇರೋದು. ಟೈಮ್ ಇನ್ನು 4 ಗಂಟೆ ಆಗಿದೆ. ಸೊ ಹಂಗಾಗಿ ನಾವಿನ್ನು ಹೋಗಿ ಒಂದು ಅರ್ಧ ಗಂಟೆ 1 ಅವರ್ ನೀರಲ್ಲಿ ಆಟ ಆಡಿ ಸನ್ಸೆಟ್ ನೋಡ್ಬೋದು. ಗೋಕರ್ಣದಲ್ಲಿ ಓಮ್ ಬೀಚ್ ಬಿಟ್ಟರು ಇನ್ನೊಂದು 2 ಬೀಚ್ ಇದಾವೆ. ಒಂದು ಬೀಚ್ ಟ್ರಕ್ ಇದೆ, ಅದೆಲ್ಲ ಮಾಡೋಕ್ಕಾಗಲ್ಲ ನಮಗೆ. ನಾವು 1 ಡೇ ಬಂದಿದ್ದಷ್ಟೇ, ಅದನ್ನು ಬೆಳಗ್ಗೆ ಎಲ್ಲ ಶಿರ್ಸಿ ಅಲ್ಲೆಲ್ಲ ಹೋಗಿ ಈ ಕಡೆ ಬಂದಿದ್ದಲ್ಲ. ಸೊ ಯಾವುದಾದ್ರೂ ಒಂದೇ ಬೀಚ್ ಕವರ್ ಮಾಡೋಕ್ಕಾಗೋದು. ಸೊ ಹಂಗಾಗಿ ನಾವು ಓಮ್ ಬೀಚ್ ಚೂಸ್ ಮಾಡಿದ್ದೀವಿ. ನೀವು ಬೀಚ್ ಟ್ರಕ್ ಮಾಡಬೇಕು ಅಂದ್ರೂ ಹೋಗ್ಬೋದು. ಓಮ್ ಬೀಚ್ಗೆ ಟ್ರಕ್ ಇದೆ ಅನ್ಸುತ್ತದು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಟ್ರಕ್ದು. ಸೊ ನೀವು ಯಾರಾದರೂ ಬಂದರೆ ಅದನ್ನು ಕವರ್ ಮಾಡ್ಬೋದು. ಒಂದು ಫುಲ್ ಡೇ ಬೇಕು ನಿಮಗೆ, ಗೋಕರ್ಣ ನೋಡೋಕೆ ಒಂದು ಫುಲ್ ಡೇ ಬೇಕಾಗುತ್ತೆ. ಸೊ ಅದೇ ಥರ ಪ್ಲಾನ್ ಮಾಡ್ಕೊಂಡು ಬನ್ನಿ. ನಾವು ದೇವಸ್ಥಾನಕ್ಕೂ ಹೋಗಲಿಲ್ಲ, ಅಲ್ಲೇ ದೇವಸ್ಥಾನದ ಎದುರಿಗೇನೆ ಬಂದ್ವಿ, ಬಟ್ ಒಳಗೆ ಹೋಗಿಲ್ಲ ದೇವಸ್ಥಾನದೊಳಗೆ. ಸೊ ಇನ್ನು ಓಮ್ ಬೀಚಲ್ಲಿ ಸಿಗೋಣ. ವೆಲ್ಕಮ್ ಟು ಓಮ್ ಬೀಚ್. ಯಾರಪ್ಪ? ಓಮ್ ಬೀಚ್ ಹತ್ರ ಬಂದ್ವಿ. ಮ್ಯಾಟ್ರ್ ಏನು ಅಂದರೆ, ಅಲ್ಲೇನು ಬೀಚ್ ಹೋಗಿದ್ವಲ್ಲ, ಅಲ್ಲಿನೇ ಸ್ವಲ್ಪ ಚೆನ್ನಾಗಿತ್ತು ನೀರಲ್ಲಿ ಇಳಿದು ಆಟ ಆಡೋಕ್ಕೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ವೇವ್ಸ್ ಬರಲ್ಲ, ಅಂದರೆ ಜಾಸ್ತಿ ಮುಂದೆ ಹೋಗೋಕ್ಕೂ ಆಗಲ್ಲ. ನೀವು ನೋಡಿ, ಇಲ್ಲೆಲ್ಲ ಮುಂದೆ ಹೋಗೋಕ್ಕೂ ಬಿಡಲ್ಲ ನಿಮಗೆ. ಇಲ್ಲೇ ಇದ್ದು ಆಟ ಆಡ್ಬೇಕಷ್ಟೆ ನೀರಲ್ಲಿ. ಇವನೇ ಓಮ್ ಬೀಚಿಗೆ ಹೋಗೋದು ಅಂತ ಹೇಳಿದ್ದು. ಚಾಟ್ GPT ಕೇಳಿದಂತೆ ಓಮ್ ಬೀಚೇ ಬೆಸ್ಟ್ ಅಂತ ಹೇಳ್ತು ಅಂತ ಓಮ್ ಬೀಚಿಗೆ ಕರ್ಕೊಂಡು ಬಂದಿದ್ದೆ. ಸೊ ಚಾಟ್ GPTಗೆ ಒಂದು ದೊಡ್ಡ ನಮಸ್ಕಾರ. ಸೊ ಇಲ್ಲೇ ಇಷ್ಟರಲ್ಲೇ ಇಲ್ಲಿ ಏನು ಆಡ್ತಾ ಇದ್ದಾರಲ್ಲ ಹುಡುಗರು, ಅಷ್ಟೇ ದೂರ ಹೋಗೋಕ್ಕಾಗದು ನಿಮ್ಗಿಲ್ಲಿ ನೀರಲ್ಲಿ. ಜನ ಇದ್ದಾರೆ ಇಲ್ಲೂ ಓಮ್ ಬೀಚಲ್ಲ. ವಾಟರ್ ಸ್ಪೋರ್ಟ್ಸ್ ಇದ್ದಾವೆ, ಬೋಟ್ ರೈಡ್, ಬನಾನಾ ರೈಡ್ ಅವೆಲ್ಲ ಇದ್ದಾವೆ ಅನ್ಸುತ್ತೆ ಆ ಕಡೆ ಮುಂದೆ. ಸೊ ನೀವು ವಾಟರ್ ಸ್ಪೋರ್ಟ್ಸ್ ಏನಾದರೂ ಆಡಬೇಕು ಅಂದರೆ ಈ ಕಡೆ ಬನ್ನಿ. ಸೊ ನೀವು ಬೆಟರು ಮೇನ್ ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿ. ಬೀಚಲ್ಲಿ ಇಲ್ಲಿ ನೀವು ತುಂಬ ಮುಂದೆ ಹೋಗೋಕ್ಕಾಗಲ್ಲ ಬೀಚಲ್ಲಿ. ಸೊ
ಸುಮ್ಮನೆ ನಾವು ಸ್ಕ್ಯಾಮ್ ಆಗಿಬಿಟ್ವಿ ಚಾಟ್ ಜಿ ಪಿ ಟಿ ನಂಬ್ಕೊಂಡು ನೋಡಿ. ಅಣ್ಣನೇ ಚಾಟ್ ಜಿ ಪಿ ಟಿಂಗ್ ಕೇಳಿ ಸಜೆಷನ್ ಕೊಟ್ಟಿದ್ದು, ಮಸ್ತ್ ಸಜೆಷನ್ ಮಾತ್ರ. ಬಟ್ ಇನ್ನೇನು ಫೋಟೋಗೆಲ್ಲ ಜಾಗ ಚೆನ್ನಾಗಿದೆ ನೋಡಿ. ಇಲ್ಲಿ ಬಂಡೆ ಎಲ್ಲ ಇದಾವಲ್ಲ ನೋಡಿ, ಇಲ್ಲೆಲ್ಲ ಬಂಡೆ ಇದ್ದಾವೆ. ಓಮ್ ಬೀಚ್ ವಾಟರ್ ಸ್ಪೋರ್ಟ್ಸ್, ಕಯಾಕಿಂಗ್, ಜೆಟ್ ಸ್ಕಿ ರೈಡ್, ಬಂಪರ್ ರೈಡ್, ಬನಾನಾ ರೈಡ್, ಮತ್ತೆ ಯಾವ್ದವ Few minutes later. ಟೈಮ್ 5:30 ಆಗಿದೆ. ಒಂದು ರೌಂಡ್ ನೀರಲ್ಲಿ ಆಟ ಆಡಿ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ವಾಪಸ್ ಬೀಚಿಗೆ ಬರ್ತೀವಿ ಫೋಟೋಸ್ ಎಲ್ಲ ತಗೊಳಕ್ಕೆ. ಇದೆಯಲ್ಲ ಅಲೆ ಎಲ್ಲ ಜಾಸ್ತಿ ಬರೋಲ್ಲ ನಿಮಗೆ, ನೀರು ಸ್ವಲ್ಪ ಅಲೆಗಳೆಲ್ಲ ಕಡಿಮೆನೇ. ಮುರುಡೇಶ್ವರ ಅಲ್ಲೆಲ್ಲ ಹೋಗಿದ್ರೆ ಅಲ್ಲಿ ನೋಡಿರ್ತಾರೆ ನೀವು, ತುಂಬ ಅಲೆ ಎಲ್ಲ ಬರ್ತವೆ. ಬಟ್ ಇಲ್ಲಿ ನಿಮ್ಗೆ ಆ ಥರ ಬರೋಲ್ಲ. ಸ್ವಲ್ಪ ಇದನ್ನು ಮಾಡಿದ್ದಾರೆ, ಏನಂದರೆ ಬೌಂಡ್ರಿನೂ ಮಾರ್ಕ್ ಮಾಡಿದ್ದಾರೆ, ಎಷ್ಟು ಬೌಂಡ್ರಿ ಒಳಗೆ ನೀರಲ್ಲಿ ಆಟ ಆಡ್ಬೋದು ಅಂತ. ಅದೇ ಬೌಂಡ್ರಿಯಲ್ಲೇ ಇರ್ಬೇಕು ನೀವು. ಸೊ ಇಲ್ಲಿ ನಿಮಗೆ ಶಾಪ್ಗಳು ಇದ್ದಾವೆ ಬೀಚಲ್ಲೇ ನೋಡಿ, ಫುಡ್ಡು ಸಿಗುತ್ತೆ, ಸ್ನ್ಯಾಕ್ಸ್ ಎಲ್ಲ. ಸೊ ನಿಮಗೆ ವಾಶ್ರೂಮ್ ಅಥವಾ ಡ್ರೆಸ್ ಚೇಂಜ್ ರೂಮ್ ಆದರೆ, ಪಾರ್ಕಿಂಗ್ ಆದರೆ ಇಲ್ಲಿ ಮೇಲೆ ಹೋಗ್ಬೇಕು, ಈ ಕಡೆ ಇಲ್ಲಿ ಹೋಗ್ಬೇಕು. ಸೊ ಇದೆ ಪಾರ್ಕಿಂಗು, ಈ ಕಡೆ ಹೋದರೆ ಬೀಚು. ಸೊ ವಾಪಸ್ ಬೀಚ್ ಹತ್ರ ಬಂದಿದ್ದೀವಿ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತಗೊಳ್ಳೋಣ, ಸನ್ಸೆಟ್ ನೋಡೋಣ ಅಂತ ನೋಡಿ. ಫೋಟೋ ತಗೊಳ್ತಾ ಇದ್ದಾನೆ, ಎಲ್ಲರೂ ಸನ್ಸೆಟ್ಟಿಗೆ ಕಾಯ್ತಾ ಇದ್ದಾರೆ. ಸೊ ಇಲ್ಲಿಂದ ನೀವು ಇಳಿದು ಬರ್ತೀರ ಸ್ಟೆಪ್ಸಿಂದ, ಮೇಲೆ ಹೋಗ್ಬೇಕು. ನಮ್ಮ ಬಾಯ್ಸ್ದು ಫೋಟೋಗ್ರಫಿ ನೋಡಿ. ಓಮ್ ಬೀಚಲ್ಲಿ ಸನ್ಸೆಟ್ ಎಲ್ಲ ನೋಡಿದ್ದಾಯ್ತು, ಫೋಟೋಸ್ನು ತಗೊಂಡ್ವಿ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ ಈಗ ನಮ್ಮ ಊರಿಗೆ ಹೋಗ್ಬೇಕು. ನಮ್ಮೂರು ಇಲ್ಲಿಂದ ಒಂದು 3 ತಾಸು ಆಗುತ್ತೆ. ಇಲ್ಲಿಗೆ ನಮ್ಮದು ಶಿರ್ಸಿ ಗೋಕರ್ಣ ಟ್ರಿಪ್ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.